ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಿ ಕನ್ನಡ ಬ್ಲಾಗ್ಸ್. ನಾನಿಲ್ಲಿ ನಾಳೆ ನಾಗರ ಪಂಚಮಿ ಇದೆ. ಸೊ ನಾಗರ ಪಂಚಮಿ ಇರೋದ್ರಿಂದ ಇವತ್ತು ಲಾಸ್ಟ್ ಟೈಮು ನಮ್ಮ ಅತ್ತೆ ಎಲ್ಲ ಹೆಲ್ಪ್ ಮಾಡಿಕೊಟ್ಟಿದ್ರು. ನಾನು ಜಸ್ಟ್ ಪೂಜೆ ಮಾಡಿದೆ. ಈ ಟೈಮು ಅವರು ಊರಿಗೆ ಹೋಗಿದ್ದಾರೆ, ಅವರ ಮಮ್ಮಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನೇ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಉಂಡೆ ಕಟ್ಟೋದು ಅಂತಾರೆ. ಸೊ ಅದನ್ನು ನಾನಿಲ್ಲಿ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಇದನ್ನು ಕಡಲೆ ಉಂಡೆ ಕಟ್ಟೋಣ ಅಂತ ಇದನ್ನು ನಾನು ಸ್ವಲ್ಪ ಕಡಲೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಅಕ್ಕಿ ಉಂಡೆ ಮಾಡೋಣ ಅಂತ ಸ್ವಲ್ಪ ಅಕ್ಕಿ ಪೂಜೆಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಎಳ್ಳು ಉರಿಬಾರ್ದು, ಜಸ್ಟ್ ನಾವು ಹಸಿ ಎಳ್ಳನ್ನು ಸ್ವಲ್ಪ ಮಿಕ್ಸಿಗೆ ಹಾಕೊಂಬಿಟ್ಟು ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನಾಗಪುಂಗಿ ಇದು ಶ್ರೇಷ್ಠ ಅಂತ ಹೇಳ್ಬಿಟ್ಟು. ಮತ್ತು ಮುಖ್ಯವಾಗಿ ಏನಂತಂದರೆ ನಾಗಪ್ಪಂಗೆ ಯಾವಾಗಲೂ ನೆನೆಸಿರೋ ಕಡಲೆಕಾಳು ಕಡಲೆಬೇಳೆ ಇಷ್ಟ. ಸೊ ಹಾಗಾಗಿ ನಾನು ನಾಳೆ ತೊಗೊಂಡೋಗೋಕ್ಕೆ ಅಂತ ನಾನು ಇದನ್ನು ಕೂಡ ನಾನಿಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಇದು ನೆನೆಯಲಿ ಅಂತ ಹೇಳ್ಬಿಟ್ಟು. ಪಾಕ ಬರಬೇಕಲ್ವ ಉಂಡೆ ಕಟ್ಟಲಿಕ್ಕೆ. ಸೊ ನಾನಿಲ್ಲಿ ಪಾಕಕ್ಕೆ ಇಟ್ಟಿದ್ದೀನಿ. ಇನ್ನೂ ಚೆನ್ನಾಗಿ ಆಗಬೇಕು ಪಾಕ ಆದಮೇಲೆ ಉಂಡೆ ಕಟ್ಟೋಣ ಅಂತ. ಮತ್ತು ನಾವಿಲ್ಲಿ ಕಡಲೆ ಬೀಜನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಸೊ ಕಡಲೆ ಬೀಜನ ನಾವಿಷ್ಟು ಹುರಿದಿದ್ದೀವಿ. ಅದನ್ನು ಈ ಥರ ಸಿಪ್ಪೆ ತೆಗೆದುಬಿಟ್ಟು ಇದು ಒಂದು ಸ್ವಲ್ಪನೇ ಕೊಟ್ಟಬೇಕು. ನೋಡಿ ಇವಳು ಮಾಡ್ತಾ ಇದ್ದಾಳೆ ಹೆಲ್ಪ್ನ. ಇವಾಗ ನಮ್ಮದು ಇದು ಕಡಲೆ ಬೀಜನೆಲ್ಲ ಮಿಕ್ಸಿಗೆ ಹಾಕೊಂಡು ನಾವು ಇಷ್ಟು ಮಾಡ್ಕೊಂಡಿದ್ದೀವಿ, ಇಷ್ಟು ನುಣ್ಣಗೆ. ಇವಾಗ ನಾವು ಇದಕ್ಕೆ ಪಾಕ ಬಂದಿರೋಂಥ ಪಾಕನ ಹಾಕೊಂಡು ನಾವು ಒಂದೊಂದೇ ಉಂಡೆ ಕಟ್ತೀವಿ. ಒಂದು ತಟ್ಟೆಯಲ್ಲಿ ನೀರು ಹಾಕ್ಬೇಕು. ಪಾಕ ಹಾಕನಾ? ಇದಾದ ತಕ್ಷಣ ಪಟ ಪಟ ಮಾಡ್ಬೇಕು ಅವನ್ನೆಲ್ಲ. ಒಂದೇ ನಿಮಿಷ ತಟ್ಟೆ ಕೊಡ್ಲಾ? ಒಂದ ನಿಂಗೆ ತಟ್ಟೆ ಬೇಡ, ಫಸ್ಟ್ ಕೊಡು. ತಗೋ, ಇಲ್ಲಿ ಇಟ್ಕೋ ತಟ್ಟೆನ. ಕೈಲೇ ಕಟ್ಟಿಡೋದು. ಇಲ್ಲೇನಾ? ತಟ್ಟೆಯಲ್ಲಿ ನೀರು ಕೊಡ್ಬೇಕಾ ಈಗ? ಏನು ಬೇಡ. ಮತ್ತೆ ಹಾಕು, ಪಾಕ ಹಾಕು. ತೆಗಿ, ಇವೆಲ್ಲ ಸೈಡಲ್ಲಿ ಎತ್ತಿಟ್ಕೊಂಡು ಇವೆಲ್ಲ ಸೈಡ್ ಇವೆಲ್ಲ ಹಾಕ್ಲಾ? ಸ್ಪೂನ್ ಕೊಡ್ಲಾ? ಸ್ಪೂನ್ ಬೇಕಲ್ಲ ಹಿಂಗೆ ಕೌಸಾಡಕ್ಕೆ. ಹಾಕು, ಇಷ್ಟೇ ಸಾಕು, ಇನ್ನೂ ಸ್ವಲ್ಪ ಹಾಕು. ನೀನು ಕೈಗಾಡ್ಬೇಡ. ಏನು ಮಾಡ್ಬೇಕೀಗ? ಕಲಿಸು. ಕೈ ಆಡ್ಬೇಡ ನಿಂದೆ. ಕಡ್ಲೆ ಹಿಟ್ಟಲ್ಲಿ ನೋಡಿ ಪಾಪ ನಮ್ಮ ಯಜಮಾನ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ಉಂಟು ಕಟ್ಲಾ? ಇರು. ಕಟ್ಟು. ಆರೋಗುತ್ತೆ, ಬೇಗ ಕಟ್ಟು. ಕಡಲೆ ಬೀಜ ಮಾತ್ರ ಸಕ್ಕತ್ತಾಗಿ ಬಂದಿದೆಯಪ್ಪ, ನೀನು ಸಕ್ಕತ್ತಾಗಿ ಚೆನ್ನಾಗಿ ಕಡಲೆ ಬೀಜ. ಇನ್ನೂ ಚೂರು ಜಾಸ್ತಿ ಹಾಕಿ ಪಾಕ ಕಡಿಮೆ ಆಗ್ತೈತಿ. ಇದು ಇಷ್ಟೇ ಇರೋದು, ಇವೆಲ್ಲ ಚೂರು ಇದ್ದಾವೆ. ಕಟ್ಟಕ್ಕಾಗಬೇಕಲ್ಲ ಇಲ್ಲಿ. ಗೊಬ್ಬೆ ಬರುತ್ತದ ಕೈ. ಫೈನಲಾಗೆ ಎಳ್ಳುಂಡೆ ಮತ್ತು ಶೇಂಗಾ ಉಂಡೆ ಅಕ್ಕಿ ಉಂಡೆ ರೆಡಿ ಆಯಿತು. ಇದು ನಾಗರ ಪಂಚಮಿಗೆ ಅಂತ ಸ್ಪೆಷಲ್ ಉಂಡೆ ಮಾಡ್ತಾರೆ ಉತ್ತರ ಕರ್ನಾಟಕ ಸೈಡಲ್ಲಿ. ನಮ್ಮದು ರಾಣಿಬೆನ್ನೂರು ಆಗಿರೋದ್ರಿಂದ ಸ್ಪೆಷಲ್ಲು ನಮಗೆ ಪಂಚಮಿಗೆ ಇದೇನಾ. ನೆಕ್ಸ್ಟ್ ಇದು ಬಂದು ನಾಗಪುಂಗಿ ಅಂತ ಹೇಳ್ಬಿಟ್ಟು. ನಾಗಪುಂಗಿ ಯಾವಾಗಲೂ ಗುಂಡಾಗಿ ಮಾಡಲ್ಲ, ಯಾವಾಗಲೂ ಇದೇ ಥರನೇ ನಾಗಪುಂಗಿ ನಾವು ಎಡೆ ಇಡೋದಾದರೆ ಇದನ್ನು ಏನು ಉಂಡೆಗಳನ್ನ ಕಟ್ಟೋದು. ಲೈಕ್ ಉಂಡೆ ಅಂದರೆ ಶೇಂಗಾ ಮತ್ತು ಅಕ್ಕಿ ಎಳ್ಳು ಉಂಡೆನೇ ಶ್ರೇಷ್ಠ. ಯಾವುದೇ ಒಂದು ಫಂಕ್ಷನ್, ಯಾವುದೇ ಒಂದು ನೀವು ಪೂಜೆ ಮಾಡಿಸಿದ್ರು ಮೇಯ್ನು ಎಳ್ಳುಂಡೆ ಇಟ್ಟರೆ ಅವನಿಗೆ ತೃಪ್ತಿ ಆಗುತ್ತೆ ನೋಡಿ. ಎಳ್ಳುಂಡೆ ಮತ್ತು ಇನ್ನೂ ಒಂದು ಹೇಳ್ತಾರೆ,
ಅಕ್ಕಿನ ನೆನೆಸ್ಬಿಟ್ಟು ನೆನಗಡಲೆ ಮತ್ತು ನೆನೆ ಅಕ್ಕಿ ಅಂತ ಹೇಳ್ತಾರೆ. ಅಕ್ಕಿನ ನೈಟ್ ನೆನೆಸಿ ಮತ್ತು ಕಡಲೆಬೇಳೆನ ನೈಟ್ ನೆನೆಸಿ ಬೆಳಗ್ಗೆ ಅದು ಯಾವುದೇ ಉಪ್ಪು ಖಾರ ಬೇಯಿಸಂಗಿಲ್ಲ, ಎಣ್ಣೆ ಹಾಕಂಗಿಲ್ಲ, ಏನಿಲ್ಲ, ಹಾಗೆ ಹಸಿಯಾಗಿ ಅವನಿಗೆ ನಾವು ನೈವೇದ್ಯ ಮಾಡಿದ್ರೆ ನಾಗಪ್ಪನಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಅದಕ್ಕೆ ಈ ಸಲ ನಾನೇ ಪೂಜೆ ಮಾಡೋದ್ರಿಂದ ನಾನು ಇದೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಅಲ್ಲ, ಅವ್ರು ಹಿಂದಿನ ಕಾಲದಿಂದ ನಡೆಸ್ಕೊಂಡು ಬಂದಿರೋಂಥ ಸಂಪ್ರದಾಯನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನಮ್ಮ ಅತ್ತೆ ಇದ್ದಿದ್ರೆ ನಮ್ಮ ಅತ್ತೆನೇ ಎಲ್ಲ ಹೇಳಿದ್ರು ನಿನ್ನೆ ಎಲ್ಲ. ಇವಾಗ ನಾನು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಳೆ ನಾಗರ ಪಂಚಮಿಗೆ ಅಂತ ಹೇಳ್ಬಿಟ್ಟು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಿ ಕನ್ನಡ ವ್ಲಾಗ್. ಇವತ್ತು ನಾಗರ ಪಂಚಮಿ. ಸೊ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಜೊತೆಗೆ ನಾಗರ ಪಂಚಮಿಗೆ ಹೋಗೋಣ, ಮನೇಲಿ ಪೂಜೆ ಮಾಡಿ ಹೊರಗಡೆ ಹೋಗೋಣ ಅಂತ ನಾವು ರೆಡಿ ಆಗ್ತಾ ಇದ್ದೀವಿ. ಯಾಕಂದರೆ ನಾಗರ ಪಂಚಮಿ ಆಗಿರ್ಬೋದು, ಯಾವುದೇ ಒಂದು ಟ್ರೆಡಿಷ್ನಲ್ ಹಬ್ಬ ಅಂದರೆ ಹುಡುಗಿರಿಗೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಪೂಜೆ ಮಾಡೋದೇ ಒಂದು ಖುಷಿ. ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂದರೆ ಹೂವು ಮುಡ್ಕೊಳ್ತಾ ಇದ್ರೆ ಚೆನ್ನಾಗಿರುತ್ತಾ. ಸೊ ನಾನು ಕೂಡ ಹೂವು ಮುಡ್ಕೊಂಡು ಪೂಜೆ ಮಾಡೋಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ನಿಯರ್ ಟೆಂಪಲ್ ಇದೆ, ನಾಗದೇವತೆದು. ನಾಗದೇವತೆ ಅಂದರೆ ನಾಗಕಲ್ಲೆಲ್ಲ ಹಾಕಿರ್ತಾರಲ್ವ, ಆ ಥರ. ನಾವು ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬರೋಣ ಅಂತ. ಮತ್ತು ಇನ್ನೊಂದು, ನಾಗರ ಪಂಚಮಿ ಮಾಡೋಕ್ಕೆ ನಾವು ಹೋಗುವಾಗ ಏನೇನು ಇಂಪಾರ್ಟೆಂಟ್ ಥಿಂಗ್ಸ್, ನಾಗಪ್ಪನಿಗೆ ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ ಮತ್ತು ಏನು ತೊಗೊಂಡೋದ್ರೆ ಅವ್ರಿಗೆ ಪ್ರಿಯ ಆಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ನಾನು ನಿಮ್ಗೆ ಹೇಳಿದೆ ಅಲ್ವಾ ಏನೇನು ತೊಗೊಂಡಿದ್ದೀನಿ ನಾಗಪ್ಪನಿಗೆ ಅಂತ ಹೇಳ್ಬಿಟ್ಟು. ಹೇಳ್ತೀನಿ ನಾನು ಯಾವ ಥರ ಅಂತ ಹೇಳ್ಬಿಟ್ಟು ಏನು ತೊಗೋಬೇಕು. ಮೇಯ್ನು ನಮಗೆ ನಾಗಪ್ಪನಿಗೆ ಇಷ್ಟ ಆಗಿರೋದು, ಪ್ರಿಯ ಆಗಿರೋದು ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ತೊಗೊಂಡಿದ್ದೀನಿ, ತೋರಿಸ್ತೀನಿ. ಚೊಂಬು ನೀರನ್ನು ಇಟ್ಕೋಬೇಕು, ಯಾಕಂದರೆ ನಾಗಪ್ಪನಿಗೆ ತೊಳೆಯೋಕ್ಕೆ ಅಂತ. ಅದಾದಮೇಲೆ ನೋಡಿ, ಹಣ್ಣು, ಬಾಳೆಹಣ್ಣು ಮತ್ತು ಎಲೆ ಅಡಿಕೆ, ಇದು ಅಂಗನೂಲು ಅಂತಾರೆ ಇದನ್ನ. ಇದು 5 ಎಳೆ ಇದೆ. ಆಮೇಲೆ ಊದುಗಡ್ಡಿ ಮತ್ತು ಕರ್ಪೂರ ಮತ್ತು ಸಾಂಬ್ರಾಣಿ, ಬೆಂಕಿಪಟ್ಟಣ, ಎಲೆ ಅಡಿಕೆ, ಇದು ಕೊಬ್ಬರಿ ಬಟ್ಲು, ಇದು ಗೆಜ್ಜೆ ಬತ್ತಿ, ಅರಿಶಿನ ಕುಂಕುಮ, ಮುಖ್ಯವಾಗಿ ಹಾಲು, ನಾಗಪ್ಪನಿಗೆ ಶ್ರೇಷ್ಠವಾಗಿರುವಂಥ ಹಾಲು, ಹೂವು, ಮತ್ತು ಯಾವಾಗಲೂ ಕೂಡ ನಾಗಪ್ಪನಿಗೆ ಇಷ್ಟ ಅಂತ ಹೇಳಿದ್ರೆ ನೆನೆಸಿರೋ ಅಂತಹ ಕಡಲೆಕಾಳು ಅಥವಾ ಕಡಲೆಬೇಳೆ, ಮತ್ತು ಇದು ಬಂದು ತಂಬಿಟ್ಟು. ಚೆಲ್ಬಿಡುತ್ತೆ, ಹಾಲು ಹಾಕ್ಕೊಂಡು ಹೋಗೋಣ ಅಂತೇಳಿ ಬಾಕ್ಸ್ ಇಟ್ಕೊಂಡಿದ್ದೀನಿ. ಮತ್ತು ನಾವು ಇನ್ನೂ ಒಂದು ನಾಗಪ್ಪನಿಗೆ ಪ್ರಿಯವಾಗಿರುವಂತಹ ಹಸಿ ಕಡಲೆ ಅಥವಾ ಹಸಿ ಅಕ್ಕಿ ಮತ್ತು ತಂಬಿಟ್ಟು, ಚಿಗಣಿ ಮಾಡುವಾಗ ನಾವು ಯಾವುದೇ ಒಂದು ಚಿಗಣಿ ಆಗಲಿ ಬೆಲ್ಲ ಆಗಲಿ ಹುರಿಬಾರ್ದು, ನಾವು ಹಸಿಯಾಗಿ ಮಾಡಬೇಕು. ಇದನ್ನು ನಾವು ಮುಖ್ಯವಾಗಿ ಇನ್ನೊಂದೇನೆಂದರೆ, ನಮಗೆ ಏನು ದೋಷ ಬರಬಾರ್ದು ಅಂದರೆ ಈ ಕೊಬ್ಬರಿ ಬಟ್ಲನ್ನು ನಮ್ಮ ನಾಗಪ್ಪ ಇರ್ತಾನಲ್ಲ, ಅವನ ತಲೆ ಮೇಲೆ ನಾವು ಇದನ್ನು ಹೀಗೆ ಮುರಿಬೇಕಾಗತ್ತೆ. ಏನೇ ದೋಷ ಇದ್ದರೂ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟನ್ನು ನೀವು ಮರೀದೆಲೆ ನಾಗಪ್ಪಂಗೆ ಅಂತ ತೊಗೊಂಡೋಗ್ಬೇಕಾಗತ್ತೆ. ಗೆಜ್ಜೆ ವಸ್ತ್ರ ಆಗಿರೋ, ಅರಿಶಿನ ಕುಂಕುಮ, ಹೂವು, ಹಣ್ಣು, ಎಲಡಿಕೆ, ಪ್ರತಿಯೊಂದು. ಕಡಲೆಕಾಳು ಮೇಯ್ನು, ಅಕ್ಕಿ ನೀವೇನು ತೊಗೊಂಡೋಗಿಲ್ಲ ಅಂದರೂ ವೀಳ್ಯದೆಲೆ, ಅಡಿಕೆ, ಹಣ್ಣು ಮತ್ತು ಕಡಲೆಕಾಳು, ಕಡಲೆಬೇಳೆ ಅಥವಾ ಅಕ್ಕಿ ನೆನೆಸಿರೋದು, ಅದು ತೊಗೊಂಡೋದ್ರೆ ಪ್ರಿಯವಾಗುತ್ತೆ ಅವನಿಗೆ. ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾಯಿದ್ರು, ನಾವು ಯಾವುದೇ ಒಂದು ಹೊರಗಡೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮೊದಲಿಗೆ ನಾವು ಮನೆಯಲ್ಲಿ ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು, ದೇವ್ರನ್ನ ಪೂಜೆ ಮಾಡುವಾಗ ಯಾವಾಗಲೂ ನಾವು ಚೆನ್ನಾಗಿ ರೆಡಿಯಾಗಿ ಅಲಂಕಾರ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಬೇಕಂತೆ. ಆವಾಗ ದೇವರು ನಮ್ಮ ಪೂಜೆನ ಒಪ್ಕೋತಾರೆ ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಫಸ್ಟು ನಾನು ಮನೇಲಿ ನಮ್ಮದೊಂದು ಬೆಳ್ಳಿ ನಾಗಪ್ಪ ಇತ್ತು, ಆ ಬೆಳ್ಳಿ ನಾಗಪ್ಪನಿಗೆ ನಾನು ಮನೇಲಿ ಪೂಜೆ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ಸೊ ಪೂಜೆ ಎಲ್ಲ ಮನೇಲಿ ಮುಗಿದ ಮೇಲೆ ನಾವು ಹೊರಗಡೆ ನಮ್ಮ ನಿಯರ್ ಟೆಂಪಲ್ ಇರೋ ಕಡೆ ನಾವಿಲ್ಲಿ ಹೋದ್ವಿ, ಮಾರುತಿ ನಗರಲ್ಲಿ. ಅಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ನಮಗೆ ನಾಗಪ್ಪಂದು ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ನಾಗಪ್ಪನ ಪೂಜೆ ಮಾಡುವಾಗ ವಿಧಿವಿಧಾನಗಳನ್ನ ನಾವು ಅನುಸರಿಸಲೇಬೇಕಾಗುತ್ತೆ, ತಪ್ಪೆಲ್ಲ ಮಾಡೋಕ್ಕಾಗಲ್ಲ ಅಲ್ಲಿ. ಸೊ ಹಾಗಾಗ್ಬಿಟ್ಟು ನಾವು ಫಸ್ಟು ಹೂವು, ಅರಿಶಿನ ಕುಂಕುಮ ಎಲ್ಲ ಹಚ್ಚಿಟ್ಬಿಟ್ಟು
ಪೂಜೆನ ಸ್ಟಾರ್ಟ್ ಮಾಡಿದೆ. ಮತ್ತು ನಾವು ಈ ಕೊಬ್ಬರಿ ಬಟ್ಲನ್ನು ಮುರಿತೀವಿ, ಯಾಕಂದರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ನಮ್ಗೆ ಅವ್ರ ಮೇಲೆ ಯಾವುದೇ ದೃಷ್ಟಿ ಬೀಳಬಾರ್ದು ನಾಗಪ್ಪಂದು ಅಂತ ಹೇಳ್ಬಿಟ್ಟು ಆ ಚಿಕ್ಕ ಮಕ್ಕಳಿಗೆ ನಾವು ಕೊಬ್ಬರಿನ ನೀವಾಳಿಸ್ಬಿಟ್ಟು ಅದು ಆಮೇಲೆ ನಾವು ನಾಗಪ್ಪಂದು ತಲೆ ಏನಿರುತ್ತಲ್ವ ಆ ತಲೆಗೆ ನಾವು ಅಂದರೆ ಕೊಬ್ಬರಿ ಬಟ್ಲನ್ನು ಮುರಿತೀವಿ. ಯಾವುದೇ ದೋಷ ಇದ್ದರೂ ನೀನು ನಮ್ಮ ಮಗಳಿಗೆ ಅಥವಾ ನನ್ನ ಮಗನಿಗೆ ಕೊಡಬೇಡ, ಚಿಕ್ಕ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊ ಅಂತ. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ತನಿ ಎರೆಯೋದು ಅಂತೀವಿ. ಹಾಲು ಹಾಕೋದ್ರಿಂದ ನಾಗಪ್ಪಂಗೆ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಹಾಲು ಹಾಕಿ ನಾವು ಎಲ್ಲ ಒಂದು ಪೂಜೆನ ಮುಗಿಸ್ಕೊಂಡು ಬಂದ್ವಿ. ಮತ್ತು ಪೂಜೆ ಮಾಡುವಾಗ ನಾಗಪ್ಪಂಗೆ ಯಾವಾಗಲೂ ನಾವು ಜೋಡುಗಾಯಿನೇ ಹೊಡಿಬೇಕಾಗುತ್ತೆ, ಒಂಟಿಕಾಯಿನ ಹೊಡಿಬಾರ್ದು. ಇದೆಲ್ಲ ನಾಗರ ಪಂಚಮಿ ವ್ಲಾಗ್ಸ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.